ನಟ ದರ್ಶನ್ಗೆ ಗುಡ್ ನ್ಯೂಸ್ ಒಂದು ಸಿಕ್ಕಿದೆ. ನಟ ದರ್ಶನ್ ಮೈಸೂರಿಗೆ ಹೋಗೋಕೆ ಈಗ ಗ್ರೀನ್ ಸಿಗ್ನಲ್ ಸಿಕ್ಕಿರುವಂತದ್ದು. ಜನವರಿ 5ರವರೆಗೂ ಮೈಸೂರಿಗೆ ದರ್ಶನ್ ಹೋಗಬಹುದು. ಈ ಒಂದು ಆಸೆಗೆ ಕೋರ್ಟ್ ಅಸ್ತು ಅಂತ ಹೇಳಿದೆ. CCH 57ರ ನ್ಯಾಯಾಲಯದಿಂದ ಆದೇಶ ಹೊರಬಂದಿರುವಂತದ್ದು. ನಾಳೆಯಿಂದ ಜನವರಿ 5ರವರೆಗೂ ಮೈಸೂರಿಗೆ ನಟ ದರ್ಶನ್ ಹೋಗಿ ಬರಬಹುದಾಗಿದೆ. 4 ವಾರ ಅವಕಾಶವನ್ನ ದರ್ಶನ್ ಪರ ವಕೀಲರು ಕೇಳಿದ್ರು. ಅದರಲ್ಲಿ 2 ವಾರಗಳ ಕಾಲ ಅನುಮತಿ ನೀಡಿ 57ನೇ CCH ಕೋರ್ಟ್ ಆದೇಶವನ್ನು ಹೊರಡಿಸಿದೆ. ಪ್ರಮುಖವಾಗಿ ನಟ ದರ್ಶನ್ಗೆ ಜೈಲಿಂದ ಮಧ್ಯಂತರ ಜಾಮೀನು ಪಡೆದು ಹೊರಬಂದಂತಹ ಸಂದರ್ಭದಲ್ಲೂ ಕೂಡ ಅವರು ಮೈಸೂರಿಗೆ ಹೋಗಬೇಕು ಅಂತ ಇದ್ರು. ತಾಯಿಯನ್ನ ನೋಡಬೇಕು, ಮೈಸೂರಿನಲ್ಲೇ ಟ್ರೀಟ್ಮೆಂಟ್ ಅನ್ನ ಪಡಿಬೇಕು. ಯೂಶುವಲಿ ಅವರು ಟ್ರೀಟ್ಮೆಂಟ್ ಅನ್ನ ಪಡ್ಕೊಂತಿದ್ದು ಕೂಡ ಮೈಸೂರಿನಲ್ಲೇ. ಹೀಗಾಗಿ ಮೈಸೂರಿಗೆ ಹೋಗಬೇಕು ಅಂತ ಒಂದು ಡಿಮ್ಯಾಂಡ್ ಅನ್ನು ಇಟ್ಟಿದ್ರು, ಮನವಿಯನ್ನು ಇಟ್ಟಿದ್ರು. ಆದ್ರೆ ಅದಕ್ಕೆ ಕೋರ್ಟ್ ಪುರಸ್ಕಾರವನ್ನು ಕೊಟ್ಟಿರಲಿಲ್ಲ. ಸದ್ಯಕ್ಕೆ ತಾಯಿಗೆ ಹುಷಾರಿಲ್ಲ, ಸಾಕು ಪ್ರಾಣಿಗಳನ್ನ ನೋಡಬೇಕು, ಸರ್ಜರಿ ಬಗ್ಗೆ ಮೈಸೂರು ಆಸ್ಪತ್ರೆಯಲ್ಲಿ ಮಾಹಿತಿಯನ್ನ ಪಡಿಬೇಕು, ಹೀಗಾಗಿ ನಾನು ಮೈಸೂರಿಗೆ ಹೋಗಬೇಕು, ದಯವಿಟ್ಟು ಅವಕಾಶವನ್ನ ಕೊಡಿ ಅಂತ ಕೋರ್ಟ್ನಲ್ಲಿ ಒಂದು ಮನವಿಯನ್ನ ಮಾಡಿದ್ರು ದರ್ಶನ್ ಪರ ವಕೀಲರು. ದರ್ಶನ್ಗೂ ಕೂಡ ಬಹು ದಿನಗಳ ಆಸೆ, ತಾಯಿಯನ್ನ ನೋಡಬೇಕು. ಯಾವಾಗ ಅವರು ಜೈಲಿನಿಂದ ಹೊರಬಂದ್ರು ನೋಡಿ ಮಧ್ಯಂತರ ಬೇಲ್ನ ಮೂಲಕ, ಆವಾಗಲೂ ಕೂಡ ತಾಯಿಯನ್ನ ನೋಡಬೇಕು, ಮೈಸೂರಿಗೆ ಹೋಗಬೇಕು ಅಂತ ಮೊಟ್ಟ ಮೊದಲ ಬಾರಿಗೆ ಆಸೆಯನ್ನು ಹೊಂದಿದ್ರು. ಅದಾಗಿಲ್ಲ, ಆಸ್ಪತ್ರೆಗೆ ಬಂದ್ರು, ಅಡ್ಮಿಟ್ ಆಗಿದ್ರು. ಅದಕ್ಕೆ ಡಿಸ್ಚಾರ್ಜ್ ಆಗಿ ಕೊನೆಗೆ ಈಗ ಮೈಸೂರಿಗೆ ಹೋಗೋಕೆ ಅವರಿಗೆ ಪರ್ಮಿಷನ್ ಸಿಕ್ಕಿರುವಂತದ್ದು. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್ ವಾಗಟ, ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್, ದರ್ಶನ್ ಅವರ ಜೈಲಿನಿಂದ ರಿಲೀಸ್ ಆದ್ಮೇಲೆ ಇದ್ದಂತಹ ಕನಸು ಒಂದು ಏನಪ್ಪಾ ಅಂತಂದ್ರೆ, ನಾನು ಮೈಸೂರಿಗೆ ಹೋಗ್ಬೇಕು, ತಾಯಿಯನ್ನ ನೋಡ್ಬೇಕು ಅಂತ. ಆ ಕನಸೀಗ ನನಸಾಗ್ತಾ ಇದೆ. ಏನೆಲ್ಲ ಮನವಿಯನ್ನ ಕೋರ್ಟ್ ಮುಂದೆ ಇಟ್ಟಿದ್ರು ದರ್ಶನ್, ಇದ್ರ ಮೇಲೆ ಏನೆಲ್ಲ ಅಪ್ಡೇಟ್ಸ್ ಆಗ್ತಾ ಇದೆ ಅಂತ? ಧನುಶ್ರೀ, ರೇಣುಕಾಸ್ವಾಮಿಯ ಕೊಲೆ ಆರೋಪಿಯಾಗಿರುವಂತಹ ದರ್ಶನ್ಗೆ ಪೂರ್ಣಾವಧಿಯ ಒಂದು ಬೇಲ್ ಸಿಕ್ಕಿರುವಂತಹದ್ದು, ಬಿಗ್ ರಿಲೀಫ್ ಸಿಕ್ಕಂತಾಗಿತ್ತು. ಆ ಬಳಿಕ ಏನು ಈಗ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದಂಥ ಬಳಿಕ ಅವರ ಪತ್ನಿ ವಿಜಯಲಕ್ಷ್ಮಿ ಅವರ ನಿವಾಸದಲ್ಲಿದ್ದರು. ಇದೇ ಒಂದು ಸಂದರ್ಭದಲ್ಲಿ ಮೈಸೂರಿಗೆ ಹೋಗಬೇಕು ಅಂತೇಳಿ ಕೋರ್ಟ್ಗೆ ಒಂದು ಅರ್ಜಿಯನ್ನು ಹಾಕೊಂಡಿದ್ರು. ಇವತ್ತು ಆ ಕೋರ್ಟ್ ಅನುಮತಿಯನ್ನು ಕೊಟ್ಟಿರುವಂಥದ್ದು. ನಾಳೆ 20ನೇ ತಾರೀಕಿಂದ ಹಿಡಿದು ಜನವರಿ 5ನೇ ತಾರೀಕುವರೆಗೂ ಕೂಡ, ಅಂದರೆ 2 ವಾರಗಳವರೆಗೂ ಕೂಡ ಮೈಸೂರಿಗೆ ಹೋಗಲು ಅವಕಾಶ ಇರುವಂಥದ್ದು. ಅಂದರೆ ಈ ಇಷ್ಟು ದಿನಗಳ, ಅಂದರೆ 2 ವಾರದಲ್ಲಿ ಅವರು ಯಾವತ್ತಾದರೂ ಹೋಗ್ಬೋದು ಮತ್ತು ಯಾವತ್ತಾದರೂ ಬರ್ಬೋದು. ಆದರೆ 2 ವಾರಗಳು ಮಾತ್ರ ಅವರಿಗೆ ಅವಕಾಶವನ್ನ ಕೊಟ್ಟಿರೋದು, ಜನವರಿ 5ನೇ ತಾರೀಕುವರೆಗೂ ಕೂಡ. ಅದರಲ್ಲಿ ಪ್ರಮುಖವಾಗಿ ಅದರಲ್ಲಿ ತಾಯಿ ಮೀನವರವನ್ನ ಭೇಟಿ ಮಾಡೋಕ್ಕಾಗಿರ್ಬೋದು, ಮತ್ತೆ ಅವರ ಆರೋಗ್ಯ ವಿಚಾರಣೆ ಆಗಿರ್ಬೋದು, ಮತ್ತೆ ಇಬ್ಬರು ಸೆಕೆಂಡ್ ಒಪಿನಿಯನ್ ಅನ್ನ ಮೈಸೂರಿನಲ್ಲಿ ಹಿಂದೆ ಟ್ರೀಟ್ಮೆಂಟ್ ಪಡ್ಕೊಳ್ತಾ ಇರುವಂತಹ ವೈದ್ಯರ ಬಳಿ ಕೂಡ ಸೆಕೆಂಡ್ ಒಪಿನಿಯನ್ ತೆಗೆದುಕೊಳ್ಬೇಕು ಅಂತೇಳಿ ಕೂಡ ಅದರಲ್ಲಿ ಮನವಿಯನ್ನ ಮಾಡಿಕೊಂಡಿದ್ರು. ಜೊತೆಯಲ್ಲಿ ಸಾಕು ಪ್ರಾಣಿಗಳು ಇದ್ದಾವೆ, ಸಾಕು ಪ್ರಾಣಿಗಳು ಕೂಡ ನೋಡ್ಕೋಬೇಕು, ಅಲ್ಲಿ ಕೂಡ ಅಲ್ಲಿ ಫಾರ್ಮ್ ಹೌಸ್ ಏನಿದೆ ಅಲ್ಲಿ ಸಾಕು ಪ್ರಾಣಿಗಳನ್ನ ನೋಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಆ ಬಗ್ಗೆ ಕೂಡ ಒಂದು ಮನವಿಯನ್ನ ಮಾಡ್ಕೊಂಡಿದ್ರು. ಹೀಗಾಗಿ ಒಂದು ತಾಯಿಯ ಯೋಗಕ್ಷೇಮ ವಿಚಾರ, ಒಂದು ಸಾಕು ಪ್ರಾಣಿಗಳ ಒಂದು ಮತ್ತೊಂದು ಅಲ್ಲಿ ವೈದ್ಯರು, ಮೈಸೂರಿನ ವೈದ್ಯರ ಹಿಂದೆ ಟ್ರೀಟ್ಮೆಂಟ್ ಪಡ್ಕೊಳ್ತಾರ ಅವ್ರ ಬಳಿ ಸೆಕೆಂಡ್ ಒಪಿನಿಯನ್ ಪಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಏನು ಪ್ರಸ್ತಾಪವನ್ನು ಮಾಡಿದ್ರು. ಅದಕ್ಕೆಲ್ಲವೂ ಕೂಡ ಈಗ ಕೋರ್ಟ್ 57ನೇ CCH ನ್ಯಾಯಾಧೀಶರಾಗಿರುವಂಥ ಜಯಶಂಕರ್ ಅವರು ಒಂದು ಅನುಮತಿಯನ್ನು ಕೊಟ್ಟಿದ್ದಾರೆ, ಮತ್ತೆ ಆದೇಶವನ್ನು ಕೊಟ್ಟಿರುವಂಥದ್ದು. ಈ ಮೂಲಕವಾಗಿ ಮತ್ತೊಂದು ಈಗ ದರ್ಶನ್ಗೆ ರಿಲೀಫ್ ಸಿಕ್ಕಂತಾಗಿರುವಂಥದ್ದು. ಯಾಕಂದ್ರೆ ಸಾಕಷ್ಟು ದಿನ ಅವರ ಚಿತ್ರೀಕರಣ ಮುಗಿದಂಥ ಬಳಿಕ ಮೈಸೂರಿನಲ್ಲೇ ಅವರು ಅಲ್ಲೇ ಉಳ್ಕೊಳ್ತಾ ಇದ್ದಂಥದ್ದು, ಫಾರ್ಮ್ ಹೌಸಲ್ಲಿ ಹೆಚ್ಚು ಸಮಯವನ್ನ ಕಳೀತಾ ಇದ್ದಂಥದ್ದು. ಆದರೆ ಈ ಒಂದು ಪ್ರಕರಣದ ಬಳಿಕ ನಂತರ ಇಲ್ಲಿ ಪರಪ್ಪನಗರ ಜೈಲಾಗಿರ್ಬೋದು, ಬಳ್ಳಾರಿ ಜೈಲಾಗಿರ್ಬೋದು, ಆ ಬಳಿಕ BGS ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಂಡು ಇಲ್ಲೇ ಉಳ್ಕೊಂಡಿದ್ರು. ಆದರೆ ಮೈಸೂರಿಗೆ ಹೋಗೋಕ್ಕೆ ಆಗಿರಲಿಲ್ಲ. ಆದರೆ ಈ ಮೂಲಕವಾಗಿ, ಯಾಕಂದರೆ ಷರತ್ತುಬದ್ಧ ಜಾಮೀನನ್ನು ಪಡ್ಕೊಂಡ ಸಂದರ್ಭದಲ್ಲಿ ಬೆಂಗಳೂರು ವ್ಯಾಪ್ತಿ ಬಿಟ್ಟು ಹೋಗೋಕ್ಕಿರಲಿಲ್ಲ. ಹಾಗಾಗಿ ಈಗ ಮತ್ತೆ ಅವ್ರು ಕೋರ್ಟ್ಗೆ ಅರ್ಜಿಯನ್ನು ಹಾಕುವ ಮೂಲಕವಾಗಿ ಒಂದು ಮನವಿಯನ್ನು ಮಾಡಿಕೊಂಡಿದ್ರು. ಅದೇ ಮನವಿಯನ್ನು ಈಗ ಪುರಸ್ಕರಿಸಿರುವಂಥ ನ್ಯಾಯಾಲಯ ಈಗ 2 ವಾರಗಳ ಕಾಲಾವಕಾಶವನ್ನು ಮೈಸೂರಿಗೆ ತೆರಳಲು ಅವಕಾಶವನ್ನು ಕೊಟ್ಟಿರುವಂಥದ್ದು. ಗಂಗಾಧರ್, ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ, ನಟ ದರ್ಶನ್ಗೆ ಫೈನಲ್ ಈಗ ಮೈಸೂರಿಗೆ ಹೋಗೋಕೆ ಅನುಮತಿ ಸಿಕ್ಕಿದೆ. ನಾಳೆನೇ ಆ ಕಡೆ ಹೋಗುವಂತಹ ಚಾನ್ಸಸ್ ಏನಾದರೂ ಇದೆಯಾ, ಹೇಗೆ ಅಂತ? ಎಸ್, ಖಂಡಿತವಾಗಿಯೂ ಧನುಶ್ರೀ. ಯಾಕಂದರೆ ಪ್ರಮುಖವಾಗಿ 2 ವಾರಗಳು ಮಾತ್ರ ಇದು ಒಂದು ಅವಕಾಶ ಇರುವಂಥದ್ದು. ಈ ನಿಟ್ಟಿನಲ್ಲಿ ಅವರು ನಾಳೆ ಅಥವಾ ನಾಳೆ ಹೋಗುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ. ಯಾಕಂದರೆ ಮೊನ್ನೆನೇ ಕೂಡ ಅವರ ಕುಟುಂಬಸ್ಥರ ಮೂಲಗಳ ಪ್ರಕಾರವಾಗಿ ಮೈಸೂರಿಗೆ ಹೋಗಬೇಕು, ಮೊದಲು ಅವರ ತಾಯಿಯನ್ನು ಭೇಟಿ ಮಾಡಬೇಕು, ಇಲ್ಲಾಂದರೆ ಫಾರ್ಮ್ ಹೌಸ್ಗೆ ಹೋಗಿ ಅಲ್ಲೇ ಅವರ ತಾಯಿಯನ್ನು ಕರೆಸ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲ ಚರ್ಚೆಗಳನ್ನು ಆಗ್ತಾ ಇತ್ತು ಅಂತ ಹೇಳಲಾಗ್ತಾ ಇರುವಂಥದ್ದು. ಈಗ ಅವರ ಕುಟುಂಬಸ್ಥರು ಏನು ನಿರ್ಧಾರವನ್ನು ಕೈಗೊಳ್ತಾರೆ, ನಾಳೆನೇ ಅವರನ್ನು ಮೈಸೂರಿಗೆ ಕರ್ಕೊಂಡು ಹೋಗ್ತಾರೆ ಅವರ ಪತ್ನಿ, ಅಥವಾ ಏನಿಲ್ಲ ಅನ್ನೋದ್ರ ಬಗ್ಗೆ ಅವರ ಕುಟುಂಬಸ್ಥರು ಅಧಿಕೃತವಾಗಿ ಹೇಳಬೇಕಾಗಿದೆ. ಆದರೆ ಈಗ ದರ್ಶನ್ ಅವರ ಒಂದು ಮನವಿಯ ಮೇರೆಗೆ ಈಗ 2 ವಾರಗಳ ಕಾಲ ಅವಕಾಶ ಸಿಕ್ಕಿರುವಂಥದ್ದು. ಈಗ ಬಹುತೇಕವಾಗಿ ನಾಳೆ ಹೋಗುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ ಧನುಶ್ರೀ. ಗಂಗಾಧರ್, ಇನ್ನೊಂದು ವಿಚಾರ, BGS ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದಂತಹ ಸಂದರ್ಭದಲ್ಲಿ ಮೈಸೂರಿನಿಂದ ಡಾಕ್ಟರ್ಗಳೆಲ್ಲ ಬಂದಿದ್ರು. ಅಲ್ಲಿ ಕೂಡ ಒಂದಷ್ಟು ಸರ್ಜರಿಯ ಬಗ್ಗೆ ಮಾತುಕತೆ ಆದ್ಮೇಲೆ ಟ್ರೀಟ್ಮೆಂಟ್, ಫಿಸಿಯೋಥೆರಪಿ ಯಾವ ರೀತಿ ಮಾಡಬೇಕು ಅನ್ನುವಂಥ ವಿಚಾರಗಳು ಕೂಡ ಅಲ್ಲಾಯಿತು. ಈಗ ದರ್ಶನ್ಗೆ ಮೈಸೂರಿಗೆ ಹೋಗೋಕೆ ಪರ್ಮಿಷನ್ ಸಿಕ್ಕಿದೆ. ಈ ಒಂದು 2 ವಾರಗಳ ಗ್ಯಾಪ್ನಲ್ಲಿ ಅಲ್ಲಿಗೆ ಹೋಗಿ ಅಡ್ಮಿಟ್ ಆಗಿ ಅಲ್ಲೇನಾದರೂ ಟ್ರೀಟ್ಮೆಂಟ್ ಪಡ್ಕೊಳ್ಳುವಂತಹ ಚಾನ್ಸಸ್ ಇದೆಯಾ, ಹೇಗೆ ಅಂತ?
ಧನುಶ್ರೀ, ಪ್ರಮುಖವಾಗಿ ಅಡ್ಮಿಟ್ ಆಗುವಂಥ ವಿಚಾರಗಳ ಸದ್ಯದ ಮಟ್ಟಿಗೆ ಆಗುವಂಥ ಸಾಧ್ಯತೆಗಳಿದೆ, ಅದು ಕಡಿಮೆ ಅಂತ ಹೇಳ್ಬೋದು. ಯಾಕಂದರೆ ಅಲ್ಲಿ ಸೆಕೆಂಡ್ ಒಪಿನಿಯನ್ ಅಂತಂದರೆ ಅಲ್ಲಿ ಭೇಟಿ ಮಾಡಬಹುದು, ಈ ಒಂದು ಅವರ ಹೆಲ್ತ್ ಒಂದು ಸಮಸ್ಯೆ ಏನಿದೆ ಆ ಬಗ್ಗೆ ಅವರು ಅಲ್ಲಿ ಚರ್ಚೆಯನ್ನು ಮಾಡಿ ಈ ಒಂದು ಆಪರೇಷನ್ ಸರ್ಜರಿಯನ್ನು ಹೊರತುಪಡಿಸಿ ಟ್ರೀಟ್ಮೆಂಟನ್ನು ಪಡ್ಕೊಳ್ಳುವಂಥ ನಿಟ್ಟಿನಲ್ಲಿ ಏನು ಮಾಡ್ಬೋದು ಅನ್ನೋ ನಿಟ್ಟಿನಲ್ಲಿ ಅವರು ಚರ್ಚೆಯನ್ನು ಮಾಡಿ ಅದು ಒಂದು ಟ್ರೀಟ್ಮೆಂಟ್ ಮೂಲಕವಾಗಿ ಅದನ್ನು ಮುಂದುವರಿಸಬಹುದು. ಅಥವಾ ಈಗಾಗಲೇ BGS ಆಸ್ಪತ್ರೆಯಲ್ಲಿ ನವೀನ್ ಅಪ್ಪಾಜಿಗೌಡ ಅವರು ಕೂಡ ಅವರು ಟ್ರೀಟ್ಮೆಂಟನ್ನು ಕೊಡ್ತಾ ಇದ್ರು. ಅದೇ ರೀತಿಯಾಗಿ ಮೈಸೂರಿನ ಕೆಲ ವೈದ್ಯರು ಕೂಡ ಬಂದು ಜೊತೆಯಲ್ಲಿ ಅವರು ಟ್ರೀಟ್ಮೆಂಟ್ಗೆ ಒಂದು ಸಹಕಾರವನ್ನು ಕೊಟ್ಟಿರುವಂಥದ್ದು ಮತ್ತು ಅಭಿಪ್ರಾಯಗಳನ್ನು ಅವರ ಜೊತೆ ತೆಗೆದುಕೊಂಡು ಈ ಟ್ರೀಟ್ಮೆಂಟನ್ನು ಕಂಟಿನ್ಯೂ ಮಾಡ್ಕೊಳ್ತಾ ಇರುವಂಥದ್ದು. ಅದೇ ರೀತಿಯಾಗಿ ಮೈಸೂರಿಗೆ ಹೋದಂಥ ಸಂದರ್ಭದಲ್ಲಿ ಹಿಂದೆ ಏನು ಟ್ರೀಟ್ಮೆಂಟನ್ನು ಪಡ್ಕೊಳ್ತಾ ಇದ್ರು ಆಸ್ಪತ್ರೆ ವೈದ್ಯರ ಜೊತೆಯಲ್ಲಿ ಚರ್ಚೆ ಅಂದರೆ ಅಲ್ಲಿ ಡಿಸ್ಕಸ್ ಮಾಡ್ಕೊಳ್ಬೋದು, ಅವ್ರ ಜೊತೆ ಸಂಪರ್ಕದಲ್ಲಿ ಇದ್ಕೊಂಡು ಟ್ರೀಟ್ಮೆಂಟ್ ಮುಂದುವರಿಸೋ ಭಾಗವಾಗಿ ಆ ಬಗ್ಗೆ ಮಾತನಾಡ್ಕೊಳ್ಬೋದು. ಆದರೆ ಫ್ಯಾಮಿಲಿ ಮತ್ತು ಅವರ ಫಾರ್ಮ್ ಹೌಸ್ಗೆ ಸಾಕು ಪ್ರಾಣಿಗಳ ಒಂದು ವಿಚಾರ ಆಗಿರ್ಬೋದು, ಇವೆರಡು ಇಂಪಾರ್ಟೆಂಟ್, ಜೊತೆಯಲ್ಲಿ ಸೆಕೆಂಡ್ ಒಪಿನಿಯನ್ ಪಡ್ಕೊಳ್ಳುವಂಥದ್ದು. ಆದರೆ ಮೈಸೂರಿನಲ್ಲಿ ಅಡ್ಮಿಟ್ ಆಗುವಂಥ ಸಾಧ್ಯತೆಗಳಿಂದ ಕಡಿಮೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಧನುಶ್ರೀ, ಥ್ಯಾಂಕ್ ಯು ಗಂಗಾಧರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಈಗ A6 ಅನುಕುಮಾರ್, A7 ಜಗದೀಶ್ಗೂ ಕೂಡ ನಟ ದರ್ಶನ್ ಜೊತೆಗೆ ಗುಡ್ ನ್ಯೂಸ್ ಅನ್ನು ಸಿಕ್ತಿರುವಂತದ್ದು. ಚಿತ್ರದುರ್ಗಕ್ಕೆ ಹೋಗೋಕೆ ಇವರಿಬ್ರಿಗೂ ಕೂಡ ಅನುಮತಿ ಸಿಕ್ಕಿದೆ. ಪ್ರಮುಖವಾಗಿ ಅನುಕುಮಾರ್ ಹಾಗೇನೆ ಜಗದೀಶ್ ಇವರಿಬ್ಬರಿಗೆ ಚಿತ್ರದುರ್ಗಕ್ಕೆ ಹೋಗೋಕೆ ಪರ್ಮಿಷನ್ ಸಿಕ್ಕಿದೆ, ಅನುಮತಿ ನೀಡಿದೆ CCH 57ನೇ CCH ಕೋರ್ಟ್ ಏನಿದೆ ಪರ್ಮಿಷನ್ ಅನ್ನು ಕೊಟ್ಟಿರುವಂತದ್ದು. ಸ್ವಾಮಿ ಶವ ಸಾಗಿಸಿದ್ದ ಕಾರು ಬಿಡುಗಡೆಗೆ ಸೂಚನೆ ಕೂಡ ಕೊಡಲಾಗಿದೆ. ಈ ಕಾರನ್ನು ಸ್ವಾಮಿಯ ಶವವನ್ನು ಸಾಗಿಸೋಕೆ ಯೂಸ್ ಮಾಡಲಾಗಿತ್ತು. ಸೊ ಈ ಒಂದು ಕಾರಿನ ರಿಲೀಸ್ ಮಾಡೋದಕ್ಕೂ ಕೂಡ ಪರ್ಮಿಷನ್ ಸಿಕ್ಕಿದೆ. ಸ್ಕಾರ್ಪಿಯೋ ಕಾರು ಬಿಡುಗಡೆಗೂ ಕೂಡ ಕೋರ್ಟ್ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಕಾರಿನ ಬಣ್ಣವನ್ನ ಬದಲಾಯಿಸದೆ ಕಾರು ಬಿಡುಗಡೆಗೆ ಅನುಮತಿಯನ್ನ 57ನೇ CCH ಕೋರ್ಟ್ ಕೊಟ್ಟಿದೆ. ಇದಕ್ಕಾಗಿ SPP ಕೂಡ ಆಕ್ಷೇಪಣೆಯನ್ನು ಸಲ್ಲಿಕೆ ಮಾಡಿದ್ರು.